ನಗರ ಮತ್ತು ಗ್ರಾಮಾಂತರ ಭಾಗಗಳಲ್ಲಿ ಹಸಿರಿನ ಹಿನ್ನಡೆಯಿಂದ ಚಿಂತಿತರಾಗಿರುವ ಪರಿಸರ ಪ್ರೇಮಿಗಳು ಇದೀಗ ಕಾರ್ಯೋನ್ಮುಖರಾಗಿದ್ದು, ಪಿಲಿಕುಳದಲ್ಲಿ 6500ಕ್ಕೂ ಹೆಚ್ಚು ಗಿಡ ನೆಡುವ ಮಹತ್ವಾಕಾಂಕ್ಷಿ ಯೋಜನೆಗೆ ಚಾಲನೆ ನೀಡಲಾಗಿದೆ. ಪಿಲಿಕುಳ ಗಾಲ್ಫ್ ಕ್ಲಬ್ ಆವರಣದಲ್ಲಿ ಮರವನ್ನು ನೆಡಿ, ಮರವನ್ನು ದತ್ತು ತೆಗೆದುಕೊಳ್ಳಿ ಎಂಬ ಸಂದೇಶದೊಂದಿಗೆ ಗಿಡ ನಾಟಿ ಆರಂಭವಾಗಿದೆ. ಈ ಯೋಜನೆಯ ಮೊದಲ ಹಂತದಲ್ಲಿ ಅಲ್ಲಿದ್ದ 400ಕ್ಕೂ ಹೆಚ್ಚು ಅಕೇಶಿಯಾ ಮರಗಳನ್ನು ತೆರವುಗೊಳಿಸಿ ಅದರ ಬದಲಿಗೆ ಸ್ಥಳೀಯ ತಳಿಗಳ ಸುಮಾರು 4000 ಗಿಡಗಳನ್ನು ನೆಡಲಾಗುತ್ತಿದೆ. ನಾವು ಪಿಲಿಕುಳ ಗಾಲ್ಫ್ ಕ್ಲಬ್ಬಲ್ಲಿ ಅಕೇಶಿಯಾ ಮರವನ್ನು ತೆರವುಗೊಳಿಸಿ ನಾವು ಇಲ್ಲಿ ಲೋಕಲ್ ಸ್ಪೀಸೀಸ್ ಗಿಡಗಳನ್ನು ಹಾಕ್ತಾಯಿದ್ದೀವಿ. ಇಲ್ಲಿ ವಿಶೇಷ ಏನಂದರೆ ಎಲ್ಲ ಗಿಡಗಳು 100% ಲೋಕಲ್ ಸ್ಪೀಸೀಸ್. ಅದರಲ್ಲಿ ಮಾವು ಅರೌಂಡ್ 155 ವೆರೈಟೀಸ್ ಮಾವು ಇದೆ. ಬೇರೆ ಬೇರೆ ಅಳಿವಿನ ಅಂಚಿನಲ್ಲಿರುವ ಮಾವು. ಅದು ನಮಗೆ ಡಾಕ್ಟರ್ ಉಪಾಧ್ಯಾಯ ಅವರು ನನಗೆ ತೆಗೆಸಿಕೊಟ್ಟದ್ದು. ಸೊ ಅದು ಅಲ್ಲದೆ 65ರಿಂದ 70 ಬೇರೆ ಬೇರೆ ಸ್ಪೀಸೀಸ್, ಪುನರ್ಪುಳಿ ಆಗಲಿ, ನೇರಳೆ ಆಗಲಿ, ಕದಂಬ ಆಗಲಿ, ಅಶ್ವತ್ಥ ಆಗಲಿ, ಮತ್ತು ಗೋಳಿ, ಅರಳಿ ಅಂಥದ್ದು ಬೇರೆ ಬೇರೆ ವೆರೈಟೀಸ್ ನಾವು ನಡ್ತಾ ಇದ್ದೇವೆ. ಮುಖ್ಯವಾಗಿ ಅಕೇಶಿಯಾ ಮರವನ್ನು ಯಾಕೆ ತೆರವುಗೊಳಿಸಿ? ಅಲ್ಲ, ಯಾವಾಗ ನಾನು ಆಗ ಹೇಳಿದಾಗೆ ನಾವು ಯಾವ ಗಿಡಗಳು ಕೂಡ ಹಾಳಂತ ಹೇಳೋದಿಲ್ಲ, ಮಾತ್ರ ಆ ರೀಜನಿಗೆ ಆ ಗಿಡ ಇರಬೇಕು. ಅಂದರೆ ಅಕೇಶಿಯಾ ಡ್ರೈ ಏರಿಯಾದಲ್ಲಿ ಏನೋ ಕೆಲವು ಆಸ್ಟ್ರೇಲಿಯಾದ ಡ್ರೈ ಕೆಲವು ಏರಿಯಾದಲ್ಲೆಲ್ಲ ಅದು ಅಕೇಶಿಯಾ ಹಾಕಬೇಕು, ಅದು ಒಳ್ಳೆಯದು ಗಿಡ. ಮಾತ್ರ ನಮಗೆ ಇಲ್ಲಿ ವೆಸ್ಟರ್ನ್ ಘಾಟ್ಸಿಗೆ ಮಾತ್ರ ಅದು 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 ಒಳ್ಳೆಯದಲ್ಲ ಇಲ್ಲಿಗೆ. ಯಾಕಂದರೆ ಒಂದು ಏನಂದರೆ ಅಲ್ಲಿ ಅದು ಇನ್ವೇಸಿವ್ ಸ್ಪೀಸೀಸ್, ಅಲ್ಲಿ ಅದರ ಬುಡದಲ್ಲಿ ಬೇರೆ ಗಿಡಗಳನ್ನು ಬರಲಿಕ್ಕೆ ಬಿಡೋದಿಲ್ಲ. ಮತ್ತು ಇನ್ನೊಂದೇನೆಂದರೆ ಅದು ತುಂಬ ನೀರನ್ನು ಭೂಮಿಯಿಂದ ಎಳಿತದೆ. ಮತ್ತು ಅದರದ್ದು ಸೀಡ್ಸ್ ಸ್ಪ್ರೆಡ್ ಆಗಿ ಬೇರೆ ಬೇರೆ ಕಡೆ ಹೋಗ್ತದೆ. ಅದನ್ನು ತೆಗಿಲಿಕ್ಕೆ ತುಂಬ ಕಷ್ಟ. ಯಾವುದೆಲ್ಲ ಗಿಡ ಉಂಟು ಇಲ್ಲಿ? ಹಲಸು, ಹೆಬ್ಬಳಸು, ನೇರಳೆ, ಪುನರ್ಪುಳಿ, ಚಿಕ್ಕು, ಅಶ್ವತ್ಥ, ಗೋಳಿ, ರೆಂಜ ಅಂತ ಲೋಕಲ್ ಸ್ಪೀಸೀಸ್ 65-70 ಟೈಪ್ ಇದೆ. ಮಾವಿದು ಹಾಗೆ ನಾನು ಹೇಳಿದಾಗೆ 155 ವೆರೈಟೀಸ್ ಆಫ್ ಬೇರೆ ಬೇರೆ ಲೋಕಲ್, ಅಂದರೆ ಅಳಿವಿನಂಚಿನಲ್ಲಿರುವ ಗಿಡಗಳು ಮಾವು. ಅದನ್ನು ಕಲೆಕ್ಷನ್ ಮಾಡಿದವರು ಡಾಕ್ಟರ್ ಉಪಾಧ್ಯಾಯ. ಸೊ ಅವರ ಹೆಲ್ಪಿಂದ ನಾನು ಅದನ್ನು ಪ್ರೊಕ್ಯೂರ್ ಮಾಡಿದ್ದೆ. ಇದರ ಮೇಂಟೆನೆನ್ಸ್ ಹೇಗೆ ಮಾಡ್ತೀವಿ? ಇದಕ್ಕೆ ಒಂದೇನಂದರೆ ಇದು ಕಂಪ್ಲೀಟ್ ಆರ್ಗ್ಯಾನಿಕ್, ನಾವು ಎಂಥ ಕೆಮಿಕಲ್ ಹಾಕ್ತಾ ಇಲ್ಲ, ಗೊಬ್ಬರನ್ನೇ ಹಾಕ್ತಾ ಇದ್ದೇವೆ. ಮತ್ತು ಇದಕ್ಕೆ ಸ್ಪ್ರಿಂಕ್ಲರ್ಸ್ ಯೂಸ್ ಮಾಡಿದ್ದೇವೆ. ಆ ಸ್ಪ್ರಿಂಕ್ಲರಿಗೆ ನೀರು ಅದು ರೀಸೈಕಲ್ಡ್, STPದು ನೀರಿಂದ ರೀಸೈಕಲ್ ಆದದ್ದು ನೀರನ್ನೇ ನಾವು ಇಲ್ಲಿ ಹಾಕೋದು.